ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಕೊನೆಯ ಹಂತದ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ. ಇವತ್ತು ಸಾಯಂಕಾಲ ವೆರಿ ಇಂಪಾರ್ಟೆಂಟ್. ಈಗ ರಿಸಲ್ಟ್ ಬರೋಕ್ಕೂ ಮುನ್ನ ಈ ಚುನಾವಣೋತ್ತರ ಸಮೀಕ್ಷೆಗಳು ಏನ್ ಹೇಳುತ್ತೆ ಅನ್ನುವಂತಹ ಕುತೂಹಲ ಇಡೀ ದೇಶಕ್ಕೂ ಕೂಡ ಇದೆ. ಹಾಗಾಗಿ ಪಂಚ ರಾಜ್ಯಗಳಲ್ಲಿ ಯಾರ ಕೈ ಮೇಲಾಗುತ್ತೆ, ಯಾರಿಗೆ ಅಧಿಕಾರ ಸಿಗಬಹುದು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಯಂಕಾಲ 6 ಗಂಟೆ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದು ಅನ್ನುವಂತ ನಿರೀಕ್ಷೆ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು 2ನೇ ಹಂತದ ಮತದಾನ ಶುರು. ಕೋಲ್ಕತ್ತಾ, ದಕ್ಷಿಣ ಬಂಗಾಳ ಭಾಗದಲ್ಲೂ ಕೂಡ ಇವತ್ತು ವೋಟಿಂಗ್ ಆಗ್ತಾ ಇದೆ. ಸರತಿ ಸಾಲಲ್ಲಿ ನಿಂತು ಮತದಾರರು ತಮ್ಮ ಮತವನ್ನ ಚಲಾವಣೆ ಮಾಡ್ತಿದ್ದಾರೆ. 142 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಮಾಡ್ತಾರೆ ಮತದಾರರು. ಬಂಗಾಳದಲ್ಲಿ ಮತ್ತೆ ಹ್ಯಾಟ್ರಿಕ್ ಬಾರಿಸ್ತಾರ ದೀದಿ ಅನ್ನೋದು ಪ್ರಶ್ನೆ. ಮಮತಾ ಬ್ಯಾನರ್ಜಿ ಅವರ ಕೈನೇ ಈ ಬಾರಿ ಕೂಡ ಮೇಲಾಗುತ್ತಾ ಅಂತ, ಅಥವಾ ಈ ಬಾರಿ ಸ್ವಲ್ಪ ಬದಲಾವಣೆಯ ಗಾಳಿ ಬೀಸಬಹುದಾ ಪಶ್ಚಿಮ ಬಂಗಾಳದಲ್ಲಿ ಅನ್ನುವಂಥ ನಿರೀಕ್ಷೆಯೊಂದಿಗೆ ಬಿಜೆಪಿ ಕಾಯ್ತಾ ಇದೆ. ಕಾರಣ ಮೋದಿ ಅಮಿತ್ ಶಾ ಜೋಡಿಗೆ ಗೆಲುವು ಸಿಗಬಹುದಾ, ಆ ಜೋಡಿಗೆ ಜೈಕಾರ ಹಾಕಬಹುದಾ ಪಶ್ಚಿಮ ಬಂಗಾಳದಲ್ಲಿ ಜನ. ದೇಶದ ಚಿತ್ತ ಪಶ್ಚಿಮ ಬಂಗಾಳ ಚುನಾವಣೆಯ ಕಡೆಗೆ ನೆಟ್ಟಿದೆ. ಹಂಗಾಗಿ ಈ ಬಾರಿ ಅತಿ ದೊಡ್ಡ ಶಕ್ತಿ ಪ್ರದರ್ಶನ, ರ್ಯಾಲಿಗಳು ಎಲ್ಲವೂ ಕೂಡ ಆಗೋಗಿದೆ. ಹಂಗಾಗಿ ಯಾರ ಕೈ ಮೇಲಾಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಅಂತ ಬಹುತೇಕರು ಹೇಳ್ತಾರೆ. ಬಿಜೆಪಿಯ ಟ್ರಂಪ್ ಕಾರ್ಡ್ ಕೂಡ ಅದೇ. ಬಟ್ ಆಡಳಿತ ವಿರೋಧಿ ಅಲೆ ಇದೆ ಅಂತ ತೋರಿಸ್ಕೊಡ್ಬೇಕಾಗಿದ್ದು ಯಾರು? ಮತದಾರರು. ಹಂಗಾಗಿ ಇವತ್ತು ಆಡಳಿತ ವಿರೋಧಿ ಅಲೆನ ಅಥವಾ ಬದಲಾವಣೆಯ ಗಾಳಿನ, ಇದನ್ನ ಡಿಸೈಡ್ ಮಾಡೋದಕ್ಕೆ ಕೊನೆಯ ಹಂತದ ಮತದಾನ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ಮತಗಟ್ಟೆಗಳತ್ತ ಮತದಾರರು ಬೆಳ್ಳಂಬೆಳಗ್ಗೆ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇರುವಂತಹ ದೃಶ್ಯ. ಮತದಾನ ಮುಗಿತಾ ಇದ್ದಂತೆ ಶುರು ಆಗುತ್ತೆ ಎಕ್ಸಿಟ್ ಪೋಲ್. ಚುನಾವಣೋತ್ತರ ಸಮೀಕ್ಷೆಗಳು ಸಂಜೆ 6 ಗಂಟೆಗೆ ಮತದಾನೋತ್ತರ ಸಮೀಕ್ಷೆ ಪ್ರಕಟ ಆಗುತ್ತೆ. ಅದರ ಕಡೆಗೆ ಎಲ್ಲರ ಚಿತ್ತ. ಎಕ್ಸಿಟ್ ಪೋಲ್ ನಲ್ಲಿ ಪಂಚರಾಜ್ಯ ಚುನಾವಣೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ಪುದುಚೇರಿ, ಅಸ್ಸಾಂ, ಕರ್ನಾಟಕದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗಬಹುದು ಚುನಾವಣೋತ್ತರ ಸಮೀಕ್ಷೆಯಲ್ಲಿ. ಬಂಗಾಳದಲ್ಲಿ ಮೋಡಿ ಮಾಡಬಹುದಾ ಅಮಿತ್ ಶಾ, ಮೋದಿ ಅವರ ಜೋಡಿ ಅಥವಾ ದೀದಿ ಅವರ ಮೋಡಿನೇ ವರ್ಕೌಟ್ ಆಗಿದೆಯಾ? ತಮಿಳುನಾಡಿನಲ್ಲಿ ಸ್ಟಾಲಿನ್ ಮನಸ್ಸಿ ಸಿಎಂ ಆಗಬಹುದಾ ದಳಪತಿ? ಈ ಬಾರಿ ಅಲ್ಲೂ ಕೂಡ ಅಂತದೊಂದು ಚರ್ಚೆ ಆಗ್ತಾ ಇದೆ. ದೇಶದ ಚಿತ್ತ ಪಂಚರಾಜ್ಯ ಚುನಾವಣೆಯ ಎಕ್ಸಿಟ್ ಪೋಲ್ ಕಡೆಗೆ ನೆಟ್ಟಿದೆ. ಮತದಾನ ಮುಗಿತಾ ಇದ್ದಂತೆ ಎಕ್ಸಿಟ್ ಪೋಲ್ ಶುರುವಾಗುತ್ತೆ. ಚುನಾವಣೋತ್ತರ ಸಮೀಕ್ಷೆಗಳೇ ಸ್ಪಷ್ಟನಾ, ಅದೇ ಅಂತಿಮಾನ ಅಂತ ಪ್ರಶ್ನೆ ಮಾಡಿದ್ರೆ ಬಹುತೇಕ ಸಲ ಅದು ನಿಜ ಆಗಿದೆ, ಬಹುತೇಕ ಸಲ ಸ್ವಲ್ಪ ಆಚೆ ಈಚೆ ಆಗಬಹುದು ಅಂತ. ಆದ್ರೆ ಎಕ್ಸಾಕ್ಟ್ಲಿ ಅದೇ ರೀತಿಯ ರಿಸಲ್ಟ್ ಅನ್ನ ಬಹುತೇಕ ಸಲ ನಾವು ನೋಡಿದ್ದೀವಿ. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಅದು ಕುತೂಹಲನೂ ಇರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಂಗಾಗಿ 6 ಗಂಟೆ ಬಳಿಕ ಈ ಪಂಚರಾಜ್ಯಗಳಲ್ಲಿ ಯಾರ ಕೈ ಮೇಲಾಗುತ್ತೆ, ಯಾರ್ಯಾರು ಹೇಗೆ ಮೋಡಿ ಮಾಡಿದ್ದಾರೆ, ಮತದಾರರ ಒಲವು ಏನು, ಸದ್ಯ ಇರುವಂತಹ ಟ್ರೆಂಡ್ ಏನು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂದಾಜು ಸಿಗುತ್ತೆ. ಸ್ಪಷ್ಟ ಚಿತ್ರಣ ಅಲ್ಲದೆ ಇದ್ರೂ ಕೂಡ ಒಂದು ಅಂದಾಜು ಸಿಗುತ್ತೆ, ಹಿಂಗೆ ಆಗಬಹುದು ಅಂತ.